ಡ್ರೆಸ್ಸಿಂಗ್ ರೂಮ್ಗೆ ವಿರಾಟ್ ಕೊಹ್ಲಿಗೂ ಸೇರಿಸಿ ನಮಗೂ ಇನ್ನ ಹುಮ್ಮಸ್ ತುಂಬ್ತಿದ್ದಾರೆ ಅಂತ ನನ್ಗೂ ಒಂದು ಖುಷಿ ಆಯ್ತು. ಯಾಕಂದ್ರೆ ಅವರು ಆಗಿರೋ ಎಕ್ಸ್ಪೀರಿಯನ್ಸ್ ಜರ್ನಲಿಸಂ ನನ್ ವಯಸ್ಸು ಕೂಡ ಇಲ್ಲ. ಸೊ ಥ್ಯಾಂಕ್ ಯು BSK ವಿಶ್ವ ಸಂವಾದ ಕೇಂದ್ರ ಗುರುತಿಸಿ ಯುವ ಪೀಳಿಗೆಗಳು ಒಂದು ಪ್ರೋತ್ಸಾಹ ತುಂಬ್ತಿದೆ. ನಮಗೆ ಇನ್ನಷ್ಟು ನಮ್ಮ ಭುಜದ ಮೇಲೆ ಭಾರ ಆಗಿದೆ, ಇದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ. ಬಟ್ ಓವರ್ ಆಲ್ ಈಗ ಜರ್ನಲಿಸಂ ಯಾವ ಕಾಲಕ್ಕೆ ಹೋಗ್ತಿದೆ ವಿತ್ ಇನ್ವೆಂಟ್ ಆಫ್ AI ಹೆಂಗಂದ್ರೆ ಎಲ್ಲರೂ ಈಗ ಜರ್ನಲಿಸ್ಟ್, ಫೋನ್ ಇರೋರೆಲ್ಲ ಜರ್ನಲಿಸ್ಟ್ ಗಳೇ ಆಗ್ತಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ನಮಗಿನ್ನ ಏನ್ ಭಾರ ಆಗಿದೆ ಅಂದ್ರೆ ನಾವು ಅದನ್ನ ವೆರಿಫೈ ಮಾಡಿ ಜನಗಳಿಗೆ ಅದನ್ನ ಫಿಲ್ಟರ್ ಮಾಡಿ ತಲುಪಿಸುವಷ್ಟರಲ್ಲಿ ನಮ್ಗೆ ಇನ್ನೊಂದು 2-3 ಅವರ್ ಎಕ್ಸ್ಟ್ರಾ ಕೆಲಸ ಆಗ್ತದೆ. ಒಂದು ಸೋರ್ಸ್ ಮಾತಾಡೋಷ್ಟು ಇಲ್ಲ, ಇನ್ನೊಂದು 100-4 ಜನಗಳ ಹತ್ರ ಮಾತಾಡ್ಬೇಕಾಗ್ತದೆ. ಸೊ ವಿ ಆರ್ ಹ್ಯಾವಿಂಗ್ ಮಚ್ ಮೋರ್ ಚಾಲೆಂಜಸ್ ಈಗಿನ ಕಾಲಘಟ್ಟದಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಆಗ್ಬೋದು. ಬಟ್ ಈ BSK ಪ್ರಶಸ್ತಿ ಏನ್ ಮಾಡಿದ್ರೆ ನಮ್ಗದು ಎಚ್ಚರಿಸುತ್ತೆ, ನೀವು ಕೂರಂಗಿಲ್ಲ, ಇನ್ನ ಶ್ರಮ ಪಡಬೇಕು, ಇನ್ನ ಆಸಕ್ತಿ ವಹಿಸ್ಬೇಕು ನಿಮ್ಮ ಕೆಲಸದಲ್ಲಿ, ಇನ್ನ ಸತ್ಯನ ಜನಗಳ ತನಕ ಮುಟ್ಟಿಸ್ಬೇಕು, ಫಿಲ್ಟರ್ ಇಲ್ದಲೆ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ನಾನು ಎಲ್ಲ ಗೆಳೆಯರಿಗೂ ಸರ್ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಕ್ ಬಯಸ್ತೀನಿ. ವಿಶ್ವ ಸಂವಾದ ಕೇಂದ್ರ ಪ್ರಶಸ್ತಿ ಪುರಸ್ಕೃತರಾಗಿ ನಾನು ಸ್ವೀಕಾರ ಮಾಡೋದು ತುಂಬಾ ಖುಷಿಯಾಗಿದೆ ಹಾಗೂ ಭಾರವಾಗಿದೆ. ಬಟ್ ಒಂದ್ ಮಾತು ಹೇಳಕ್ ಬಯಸ್ತೀನಿ, ನಾವು ಪರ್ದೆ ಮುಂದೆ ಕಾಣಿಸ್ಬೋದು ಅಥವಾ ಪೆನ್ ಇಟ್ಕೊಂಡು ಕಾಣಿಸ್ಬೋದು, ಬಟ್ ತುಂಬಾ ರೆಸ್ಪಾನ್ಸಿಬಿಲಿಟಿ ನಮ್ಮ ಫ್ಯಾಮಿಲಿಗೆ. ನಾವು ಫ್ಯಾಮಿಲಿಗೆ ಯಾವಾಗಲೂ ಅವೈಲಬಲ್ ಇರೋದೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಒಂದು ಪರ್ಸನಲ್ ಇನ್ಸಿಡೆಂಟ್ ಶೇರ್ ಮಾಡ್ತೀನಿ. ನನ್ನ ಮದುವೆ ಆಗಿ 15 ದಿನ ರಜಾ ಹಾಕಿದ್ದೆ, 12 ದಿನಕ್ಕೆ ಫೋನ್ ಬಂತು, ಹನಿಮೂನ್ ಎಲ್ಲ ಕಟ್ ಮಾಡಿ ಇಮಿಡಿಯೇಟ್ ಆಗಿ ಬರ್ಬೇಕು ಅಂತ. ಸೊ ಐ ಹ್ಯಾಡ್ ಟು ಚೇಂಜ್ ಮೈ ಟಿಕೆಟ್ಸ್. ಹಂಗಾಗಿ ನಮ್ಮ ಶ್ರಮ ಎಷ್ಟಿರುತ್ತೋ ನಮ್ಮ ಕುಟುಂಬದ ಶ್ರಮ ಕೂಡ ಅಷ್ಟೇ ಇರುತ್ತೆ. ಸೊ ಅವರು ಕೂಡ ಈ ಪ್ರಶಸ್ತಿ ಸೇರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.